ಇವತ್ತು ಕುಂದಾನಗರಿಯಲ್ಲಿ ರೈತರ ಕಿಚ್ಚು ರೋಷಾಗ್ನಿಯಾಗಿತ್ತು. ಅನ್ನದಾತರ ಆಕ್ರೋಶಕ್ಕೆ ಬ್ಯಾರಿಗೇಡ್ಗಳು ತರಗೆಲೆಗಳಾದವು. ಖಾಕಿ ಉಕ್ಕಿನ ಕೋಟೆಯನ್ನು ಪುಡಿಗಟ್ಟಿದ್ರು. ಅಷ್ಟಕ್ಕೂ ರೈತರು ಈ ಪರಿ ರೊಚ್ಚಿಗೇಳಲು ಕಾರಣವೇನು? ಈ ವರದಿ ನೋಡಿ. ಕುಂದಾನಗರಿಯಲ್ಲಿ ರೈತ ಹೋರಾಟದ ಕಿಚ್ಚು. ಬರ ಪರಿಹಾರದ ಹಣಕ್ಕಾಗಿ ಅನ್ನದಾತರ ರೊಚ್ಚು. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯತ್ತ ರೈತ ಪಡೆ ದಾಂಗುಡಿ. ಹಸಿರು ಸೇನೆ ತಡೆಯಲು ಪೊಲೀಸರ ಪರದಾಟ. ಖಾಕಿ ಉಕ್ಕಿನ ಕೋಟೆ ಛಿದ್ರ, ಬ್ಯಾರಿಕೇಡ್ಗಳು ಉಡೀಸ್. ಡಿಸಿ ಕಚೇರಿ ಗೇಟ್ ಮುರಿದು ಒಳನುಗ್ಗಿದ ಅನ್ನದಾತರು. ರೈತರು ರಾಕ್ಸ್, ಪೊಲೀಸರು ಶಾಕ್. ಹೌದು, ಇಂದು ಬೆಳಗಾವಿಯಲ್ಲಿ ಅಕ್ಷರಶಃ ಅನ್ನದಾತರು ರೊಚ್ಚಿಗೆದ್ದಿದ್ರು. ಮೊದಲೇ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. ಅದರ ಮೇಲೆ ರಣ ಬಿಸಿಲಿಗೆ ಜಲಮೂಲಗಳು ಬತ್ತಿವೆ. ಅನ್ನ ಆಹಾರಕ್ಕೆ ಪರಿಪಾಟಲು ಶುರುವಾಗಿದೆ. ಆದ್ರೆ ಸರ್ಕಾರ ಮಾತ್ರ ಬರ ಪರಿಹಾರದ ಹಣ ನೀಡೋಕೆ ಮೀನಾಮೇಷ ಎಣಿಸ್ತಾ ಇದ್ದು ರೈತರ ಆಕ್ರೋಶ ಸ್ಫೋಟಗೊಂಡಿದೆ. ಸುಗ್ರೀವಾಜ್ಞೆ ಪ್ರಕಾರ ಜಿಲ್ಲಾಡಳಿತ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಇವತ್ತು ಸಂಪೂರ್ಣ ಸಾಲ ವಸೂಲಾತಿ ಯಾವುದೋ ಬ್ಯಾಂಕ್ ಇರಲಿ, ಇವತ್ತು ಸಾಲ ವಸೂಲಾತಿಗೆ ಜಿಲ್ಲಾಡಳಿತ ಅವರ ಗೌರ್ಮೆಂಟ್ ಆರ್ಡರನ್ನು ತೆಗಿಬೇಕಂತ ಒತ್ತಾಯ ಮಾಡ್ತಾರೆ. ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರು ಹರಿಸಬೇಕು ಅಂತ ರೈತ ಸಮುದಾಯದ ಮತ್ತೊಂದು ಬೇಡಿಕೆ. ಈ ಬಗ್ಗೆ ಡಿಸಿಗೆ ಮನವಿ ನೀಡಲು ಹೊರಟಿದ್ದ ರೈತರನ್ನ ಪೊಲೀಸರು ದಾರಿ ಮಧ್ಯೆಯೇ ತಡೆದಿದ್ದು ಹೈ ಡ್ರಾಮಾಗೆ ಕಾರಣವಾಯಿತು. ಸಿದ್ದರಾಮಯ್ಯ ಸರ್ಕಾರ ತಕ್ಷಣವೇ ಬರ ಪರಿಹಾರದ ಹಣ ನೀಡಬೇಕು ಮತ್ತು ಘಟಪ್ರಭಾ ಎಡದಂಡೆ ಕಾಲುವೆಗೆ ನೀರು ಹರಿಸಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದು ಹೋರಾಟ ಮತ್ತಷ್ಟು ಕಾವೇರೋದು ಪಕ್ಕ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಳ್ಳಾರಿ ರಣಕಣದಲ್ಲಿ ಹಾಲಿ ಮಾಜಿ ಸಚಿವರ ಟಾಪ್ ವಾರ್ ಜೋರಾಗಿದೆ. ನಿನ್ನೆ ನಾಗೇಂದ್ರ ರಾಮುಲುಗೆ ಸಿನಿಮಾ ಡೈಲಾಗ್ ಹೊಡೆದು ಸವಾಲು ಹಾಕಿದ್ರೆ, ಇಂದು ಬಿಜೆಪಿ ಪಡೆ ಸೈಲೆಂಟ್ ಟಾಂಗ್ ಕೊಟ್ಟಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹಾಲಿ ವರ್ಸಸ್ ಮಾಜಿ ಸಚಿವರ ಎಲೆಕ್ಷನ್ ವಾರ್. ನಿನ್ನೆ ಡೈಲಾಗ್, ಇಂದು ಆಪರೇಷನ್ ಕಮಲ. ಬಳ್ಳಾರಿ ಲೋಕಸಭೆ ಕದನ ಕಣ ದಿನೇ ದಿನೇ ರಂಗೇರ್ತಿದೆ. ಎಲೆಕ್ಷನ್ ಹೊತ್ತಲ್ಲೇ ಹಾಲಿ ಮಾಜಿ ಸಚಿವರ ನಡುವೆ ಚುನಾವಣೆ ವಾರ್ ಶುರುವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎದುರಾಳಿಯಾಗಿದ್ದ ಸಚಿವ ಬಿ ನಾಗೇಂದ್ರ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ನಡುವೆ ಮತ್ತೊಂದು ಜಿದ್ದಿನ ಸಮರ ಜೋರಾಗಿದೆ. ತಾಕತ್ ಇದ್ದರೆ ಲೀಡ್ ತೆಗೆದುಕೋ ಎಂದು ಸಿನಿಮಾ ಡೈಲಾಗ್ ಹೊಡೆದು ಶ್ರೀರಾಮುಲುಗೆ ಚಾಲೆಂಜ್ ಮಾಡಿದ್ದ ಬಿ ನಾಗೇಂದ್ರಗೆ ರಾಮುಲು ಆಪರೇಷನ್ ಕಮಲದ ಮೂಲಕ ಸಖತ್ ತಿರುಗೇಟು ಕೊಟ್ಟಿದ್ದಾರೆ. ನಾವಿವತ್ತು ಎದೆ ತಟ್ಕೊಂಡು ಹೇಳಿದ್ವಿ, ನಂದು ಬಂದು ತಾಕತ್ತಿದ್ರೆ ಈ ಭಾಗದಲ್ಲಿ ನಿಮ್ಗೆ ತಾಕತ್ತಿದ್ರೆ ನೀರು ತಗೊಂಡು ತೋರಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಯಾವುದೇ ಕಾರಣಕ್ಕೂ ಈ ಭಾಗದಿಂದ ನಿಮಗೆ ಲೀಡ್ ಕೊಡೋದಿಲ್ಲ. ಯಾಕಂದ್ರೆ ಒಳ್ಳೆ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿಕೊಂಡು ಹೋಗ್ತಾ ಇದೆ. ಕೈ ಕೊಟ್ಟು ಕಮಲ ಹಿಡಿದ ನಾಗೇಂದ್ರ ಆಪ್ತರು. ಸಚಿವ ನಾಗೇಂದ್ರ ಆರ್ಭಟಕ್ಕೆ ಆಪರೇಷನ್ ಕಮಲದ ಮೂಲಕ ಶ್ರೀರಾಮುಲು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಶಿಷ್ಯ ನಾಗೇಂದ್ರ ಕ್ಷೇತ್ರದಲ್ಲೇ ಗುರು ಶ್ರೀರಾಮುಲು ಆಪರೇಷನ್ ಕಮಲ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಹೆಚ್ಚು ನಾಗೇಂದ್ರ ಆಪ್ತರನ್ನ ಬಿಜೆಪಿಗೆ ಕರೆತರುವಲ್ಲಿ ರಾಮುಲು ಯಶಸ್ವಿಯಾಗಿದ್ದಾರೆ. ಸಿರಿವಾರ ಮೋಕಾ ಭಾಗದ ಬೂತ್ ಮುಖಂಡರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ದಾರೆ. ಎಲ್ಲ ಕೂಡ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು. ಈ ಮಧ್ಯರಾತ್ರಿಯಲ್ಲಿ ಉಟ್ಕೊಂಡಿರುವಂತ ನಾಯಕರು ಹಿಂಗೆ ಮಾತಾಡ್ತಾರ. ಯಾರೋ ಹೇಳ್ತಾರಲ್ಲ, ಯಾರೋ ಹೆಸರು ಹೇಳ್ಕೊಂಡು ಯಾರೋ ದೊಡ್ಡವರಾದಂತ. ಒಟ್ಟಿನಲ್ಲಿ ಗುರು ಶಿಷ್ಯರ ಗುದ್ದಾಟದಲ್ಲಿ ಈ ಕ್ಷಣಕ್ಕೆ ಗುರು ರಾಮುಲು ಮೇಲ್ಗೈ ಸಾಧಿಸಿದ್ದಾರೆ. ಸಿನಿಮಾ ಡೈಲಾಗ್ ಹೊಡೆದು ಪೌರುಷ ತೋರಿಸಿದ್ದ ಸಚಿವ ನಾಗೇಂದ್ರಗೆ ಗುರು ಶ್ರೀರಾಮುಲು ಹೇಗೆ ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕು.